ಮೈಸೂರು ಅಂದರೆ ನಿಮಗೆ ಮೊದಲು ನೆನಪಾಗೋದೇನು? ಅರಮನೆ, ದಸರಾ ಅಷ್ಟೇನಾ? ಇಲ್ಲ, ಮೈಸೂರು ಅಂದರೆ ಅದಕ್ಕಿಂತ ಒಂದು ದೊಡ್ಡ ಇತಿಹಾಸ. ಇವತ್ತು ನಿಮ್ಮನ್ನ ಸುಮಾರು 200 ವರ್ಷಗಳ ಹಿಂದಿನ ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ. ಅದು ರಾಜರ ಕಾಲದ ಮೈಸೂರು. ಇವತ್ತಿನಂತೆ ಆಧುನಿಕ ಸೌಲಭ್ಯಗಳಿಲ್ಲದ ಕಾಲ. ಅದರಲ್ಲೂ ಆಷಾಢ ಮಾಸ ಅಂದರೆ ಮಳೆಯ ಅಬ್ಬರ. ಮಳೆಗಾಲದಲ್ಲಿ ಜನರ ದಿನನಿತ್ಯದ ಬದುಕು, ಆರೋಗ್ಯ, ಆಹಾರ, ಸ್ವಚ್ಛತೆ ಎಲ್ಲವೂ ಸವಾಲಾಗಿತ್ತು. ಆ ಕಾಲದಲ್ಲಿ ಪ್ರಕೃತಿ ಮತ್ತು ಪಾರಂಪರಿಕ ಜ್ಞಾನ ಜನರ ಜೀವನದ ಭಾಗವಾಗಿತ್ತು. ಬೇವು, ತುಳಸಿ, ಅರಿಶಿಣ, ಶುಂಠಿ ಇಂತಹ ಸಸ್ಯಗಳನ್ನು ಮನೆಮದ್ದುಗಳಲ್ಲಿ ಬಳಸಲಾಗುತ್ತಿತ್ತು. ಇದೇ ಕಾಲಘಟ್ಟದ ಮೈಸೂರು ರಾಜಮನೆತನದ ಕತೆಗೆ ಬಂದಾಗ ಒಂದು ಹೆಸರು ಮುಖ್ಯವಾಗಿ ಎದುರಾಗುತ್ತೆ: ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಮೈಸೂರು ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಸ್ಥಾನ ಪಡೆದ ರಾಜರಲ್ಲಿ ಇವರೂ ಕೂಡ ಒಬ್ಬರು. ಕಲೆ, ಸಾಹಿತ್ಯ, ಧರ್ಮ ಹಾಗೂ ಸಂಸ್ಕೃತಿಗೆ ಅವರ ಕಾಲದಲ್ಲಿ ವಿಶೇಷ ಪ್ರೋತ್ಸಾಹ ಸಿಗುತ್ತಿತ್ತು. ನಮ್ಮ ಇವತ್ತಿನ ಕತೆಗೆ ಅವರ ಹೆಸರು ಇನ್ನೊಂದು ಪ್ರಮುಖ ಕಾರಣಕ್ಕೆ ಮುಖ್ಯವಾಗುತ್ತದೆ. ಮೈಸೂರು ರಾಜಮನೆತನದ ಆರಾಧ್ಯ ದೇವತೆ ಶ್ರೀ ಚಾಮುಂಡೇಶ್ವರಿ. ಆಷಾಢದಲ್ಲಿ ನಡೆಯುವ ಪ್ರಮುಖ ಆಚರಣೆಗಳಲ್ಲಿ ಒಂದು ಚಾಮುಂಡೇಶ್ವರಿ ವರ್ಧಂತಿ. ವರ್ಧಂತಿ ಅಂದ್ರೆ ದೇವಿಯ ಹುಟ್ಟುಹಬ್ಬ ಅಂತ ಹಲವರು ಅಂದುಕೊಳ್ಳಬಹುದು. ಆದರೆ ಇಲ್ಲಿ ಕತೆ ಸ್ವಲ್ಪ ವಿಭಿನ್ನ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಶ್ರೀ ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಯನ್ನು ಸಮರ್ಪಿಸಿ ಈ ವರ್ಧಂತಿ ಆಚರಣೆಗೆ ವಿಶೇಷ ಮಹತ್ವ ನೀಡಿದರು ಎಂದು ಪರಂಪರೆಯಲ್ಲಿ ಹೇಳಲಾಗುತ್ತದೆ. ವರ್ಷಗಳು ಕಳೆದವು, ರಾಜರ ಕಾಲ ಬದಲಾಯಿತು, ಮೈಸೂರು ಕೂಡ ಬದಲಾಯಿತು. ಆದರೆ ಈ ಪರಂಪರೆ ಮಾತ್ರ ಇಂದಿಗೂ ಮುಂದುವರೆದಿದೆ. ಹಾಗಾಗಿ ಮೈಸೂರು ಅಂದ್ರೆ ಕೇವಲ ಅರಮನೆ ಅಲ್ಲ, ಕೇವಲ ದಸರಾ ಕೂಡ ಅಲ್ಲ. ಇಲ್ಲಿ ಪ್ರತಿಯೊಂದು ಸ್ಥಳಕ್ಕೂ, ಪ್ರತಿಯೊಂದು ಆಚರಣೆಗೂ, ಪ್ರತಿಯೊಂದು ರಸ್ತೆಗೂ ಕೂಡ ಒಂದೊಂದು ಕತೆ ಇದೆ. ನಾವು ನೋಡಿರೋ ಮೈಸೂರಲ್ಲ, ನಮಗೆ ಗೊತ್ತಿರೋ ಮೈಸೂರನ್ನ ಒಟ್ಟಿಗೆ ಹುಡ್ಕೋಣ. ಇದು ಟೂರ್ ಆ್ಯಂಡ್ ಟ್ರ್ಯಾಕೀಸ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.